ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಚಾನಲ್. ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಕ್ಯಾಲೆಂಡರ್ನ ಹಿಸ್ಟ್ರಿ ಹೇಗೆ ಬಂತು ಅಂತ ನೋಡಿದ್ವಿ. ಆದರೆ ನಾವು ಯೂಸ್ ಮಾಡೋ ಕ್ಯಾಲೆಂಡ್ರಲ್ಲಿ ಜನವರಿ ತಿಂಗಳು ಯಾಕೆ ಮೊದಲನೇ ತಿಂಗಳಾಗಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾರೆಲ್ಲ ಈ ಹಿಂದಿನ ವಿಡಿಯೋ ನೋಡಿಲ್ಲ, ಈ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ನಾವು ಯೂಸ್ ಮಾಡ್ತಿರೋ ಕ್ಯಾಲೆಂಡ್ರಲ್ಲಿ ಜನವರಿನೇ ಮೊದಲನೇ ತಿಂಗಳು. ಆದರೆ ಯಾಕೆ ಈ ಜನವರಿನೇ ಮೊದಲನೇ ತಿಂಗಳಾಗಿ ಈ ಕ್ಯಾಲೆಂಡ್ರಲ್ಲಿ ಮಾಡ್ತಾರೆ ಅಂದರೆ, ಈ ಹಿಂದಿನ ವಿಡಿಯೋದಲ್ಲಿ ರೋಮನ್ ಕ್ಯಾಲೆಂಡರ್ನ ಬಗ್ಗೆ ತಿಳಿಸಿರೋ ಹಾಗೆ ರೋಮನ್ ಕ್ಯಾಲೆಂಡರಲ್ಲಿ ಮೊದಲನೇದಾಗಿ ಮಾರ್ಚ್ ತಿಂಗಳು ಬರ್ತಾ ಇತ್ತು. ತದನಂತರ ಕಾಲಕ್ರಮೇಣ ದಿನಗಳ ಲೆಕ್ಕ ಸರಿಪಡಿಸಲು ಹೊಸ ತಿಂಗಳುಗಳನ್ನು ಸೇರಿಸಲಾಯಿತು. ಈ ರೋಮನ್ ಕ್ಯಾಲೆಂಡರ್ಗೆ ಮಾರ್ಚ್ಗೂ ಮೊದಲು ಜನವರಿ ಮತ್ತು ಫೆಬ್ರವರಿ ತಿಂಗಳನ್ನು ಸೇರಿಸ್ತಾರೆ. ಆದರೆ ಯಾಕೆ ಈ ಜನವರಿನೇ ಮೊದಲನೇ ತಿಂಗಳಾಗಿ ಸೇರಿಸ್ತಾರೆ ಅಂದರೆ, ಈ ಜನವರಿ ಅನ್ನೋ ವರ್ಡ್ ರೋಮನ್ನ ಜಾನಸ್ ಎಂಬ ಹೆಸರಿಂದ ಬಂದಿದೆ. ಈ ಜಾನಸ್ ಎಂಬುದು ರೋಮನ್ ದೇಶದ ದೇವರಾಗಿದೆ. ಜಾನಸ್ ಎಂದರೆ ಆರಂಭ, ಅಂತ್ಯ ಮತ್ತು ಬದಲಾವಣೆಗಳ ದೇವರು ಅಂತ ಅವರು ನಂಬ್ತಾರೆ. ಈ ಜಾನಸ್ ದೇವರಿಗೆ 2 ಮುಖಗಳಿವೆ. ಅಂದರೆ ಒಂದು ಹಳೆಯ ಕಾಲಕ್ಕೆ, ಇನ್ನೊಂದು ಹೊಸ ಕಾಲಕ್ಕೆ ಅನ್ನೋದು ಅದರ ಅರ್ಥ ತೋರಿಸುತ್ತೆ. ಈ ಕಾರಣದಿಂದಾನೇ ಅವರು ಜನವರಿ ತಿಂಗಳನ್ನು ಹೊಸ ಆರಂಭದ ತಿಂಗಳಾಗಿ ಆಯ್ಕೆ ಮಾಡ್ಕೋತಾರೆ. ಜೂಲಿಯಸ್ ಸೀಸರ್ ಅವರು ಕ್ರಿಸ್ತಪೂರ್ವ 45ರಲ್ಲಿ ಜನವರಿ 1 ವರ್ಷದ ಆರಂಭದ ದಿನ ಎಂದು ಘೋಷಣೆ ಮಾಡ್ತಾರೆ. ಈ ಪದ್ಧತಿನೇ ಈಗಿನ ಗೋರಿಯನ್ ಕ್ಯಾಲೆಂಡರ್ ಅಂದರೆ ನಾವು ಯೂಸ್ ಮಾಡ್ತಿರೋ ಕ್ಯಾಲೆಂಡರಲ್ಲೂ ಮುಂದುವರಿತಾ ಇರೋದು. ಇಂದಿನ ಕ್ಯಾಲೆಂಡರ್ನಲ್ಲಿ ಜನವರಿ ಮೊದಲ ತಿಂಗಳ ಕಾರಣ ಇದು. ಇತಿಹಾಸ ತಿಳಿದಾಗ ಕಾಲಕ್ಕೂ ಅರ್ಥ ಬರುತ್ತೆ. ಹಳೆಯ ಕಾಲದ ಜ್ಞಾನವೇ ಇಂದಿನ ಕಾಲಗಣನೆಯ ದಾರಿ ತೋರಿಸೋ ದೀಪ ಆಗಿದೆ. ಪ್ರತಿ ಹೊಸ ವರ್ಷವೂ ಹೊಸ ಆರಂಭವಾಗಲಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ.